ನಮಸ್ಕಾರ ಸ್ನೇಹಿತರೆ ಜಂಜಿ ಬಂದ ಮೇಲೆ ಜಗತ್ತೇ ಬದಲಾಗ್ತಿದೆ. ಈ ವಿಡಿಯೋ ಯೂಟ್ಯೂಬ್ ಕ್ರಿಯೇಟರ್ಸ್ ತಪ್ಪದೆ ನೋಡಿ. ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ 30 ಕೋಟಿ 35 ಕೋಟಿ ಕೆಲವೊಮ್ಮೆ ಅದಕ್ಕಿಂತಲೂ ಹೆಚ್ಚು ವ್ಯೂಸ್ ಬರ್ತವೆ. ಇದು ಹೇಗೆ ಸಾಧ್ಯ? ಆಲ್ಗೋರಿದಮ, ಲಕ್ಕ ಅಥವಾ ಫೇಮಸ್ ಪರ್ಸನ್ನ? ಇಲ್ಲ, ಅದರ ಹಿಂದೆ ಇನ್ನೊಂದು ದೊಡ್ಡ ಕಾರಣ ಇದೆ. ಅದು ಒಂದು ಜನರೇಷನ್ ಸ್ನೇಹಿತರೆ, ಅದೇ ಜಂಜಿ. ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ನೆಟ್ಫ್ಲಿಕ್ಸು, ಅಮೆಜಾನು, ಗೂಗಲು ಅಷ್ಟೇ ಅಲ್ಲ, ಪ್ರಪಂಚದ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಒಂದೇ ಒಂದು ಜನರೇಷನನ್ನು ಅರ್ಥ ಮಾಡಿಕೊಳ್ಳಲು, ಟಾರ್ಗೆಟ್ ಮಾಡಲು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಿವೆ. ಯಾಕೆ ಗೊತ್ತಾ ಸ್ನೇಹಿತರೆ? ಯಾಕೆಂದರೆ ಮುಂದಿನ 20 ವರ್ಷ ಜಗತ್ತಿನ ಕನ್ಸ್ಯೂಮರ್ ಮಾರ್ಕೆಟನ್ನು ನಿರ್ಧರಿಸೋದೇ ಇದೇ ಜನರೇಷನ್. ಮತ್ತು ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ. ಈ ಜನರೇಷನನ್ನು ಅರ್ಥ ಮಾಡಿಕೊಳ್ಳದೆ ಚಾನಲ್ ಗ್ರೋ ಮಾಡೋದು ಸ್ನೇಹಿತರೆ ಕತ್ತಲಲ್ಲಿ ಗುರಿ ಇಟ್ಟು ಬಾಣ ಹೊಡೆದ ಹಾಗೆ. ಸ್ನೇಹಿತರೆ, ನಾನು 1976ರಲ್ಲಿ ಜನಿಸಿದೆ, ಅಂದರೆ ನಾನು ಜೆನೆಕ್ಸ್. ಆದರೆ ಯೂಟ್ಯೂಬ್ ಕ್ರಿಯೇಟರ್ ಆಗಿರೋದ್ರಿಂದ ಜಂಜಿ ಹೇಗೆ ಯೋಚಿಸ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ನನಗೆ ತುಂಬ ಮುಖ್ಯ. ಏಕೆಂದರೆ ಇಂದಿನ ಯೂಟ್ಯೂಬ್ ಆಡಿಯನ್ಸ್ನ ದೊಡ್ಡ ಭಾಗ ಯುವ ಪ್ರೇಕ್ಷಕರೇ. ಇವತ್ತು ನಾನು ನಿಮಗೆ ಗೂಗಲ್ ಹೇಳದ, ಯೂಟ್ಯೂಬ್ ಅಲ್ಗೋರಿದಮ್ ಸಂಪೂರ್ಣ ಹೇಳದ, ಆದರೆ ಪ್ರತಿಯೊಬ್ಬ ಯೂಟ್ಯೂಬರ್ ತಿಳಿದುಕೊಳ್ಬೇಕಾದ ಜಂಜಿಯ ನಿಜವಾದ ಕಥೆ ಹೇಳ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮ್ಮ ಚಾನೆಲ್ಗಾಗಿ ಒಂದು ಆ್ಯಕ್ಷನ್ ಪ್ಲಾನ್ ಕೂಡ ಕೊಡ್ತೇನೆ ಸ್ನೇಹಿತರೆ. 10 ವರ್ಷದ ಹಿಂದೆ ಸಂಜೆ 7 ಗಂಟೆ ಆದರೆ ಮನೆಯಲ್ಲಿದ್ದ ಎಲ್ಲರೂ ಟಿ ವಿ ಮುಂದೆ ಕೂತು ಸೀರಿಯಲ್ ಆಗಲಿ, ನ್ಯೂಸ್ ಆಗಲಿ, ಸಿನಿಮಾ ಆಗಲಿ, ಕ್ರಿಕೆಟ್ ಆಗಲಿ ನೋಡ್ತಿದ್ರು. ರಿಮೋಟ್ ಯಾರ ಕೈಯಲ್ಲಿ ಇರುತ್ತೋ ಅವರೇ ಮನೆಯ ಕಿಂಗ್ ಆಗಿದ್ರು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ ಸ್ನೇಹಿತರೆ. ಈಗ ಒಬ್ಬ 15 ವರ್ಷದ ಹುಡುಗ, ಒಬ್ಬ ಕಾಲೇಜ್ ವಿದ್ಯಾರ್ಥಿ ಆಗಿರಲಿ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ, ಒಬ್ಬ ಫಾರ್ಮರ್ ಆಗಿರಲಿ, ಒಬ್ಬ ಡಾಕ್ಟರ್, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಯಾರೇ ಆಗಿದ್ರೂ ಎಲ್ಲರ ಕೈಯಲ್ಲೂ ಒಂದೇ ವಸ್ತು ಇದೆ, ಅದು ಸ್ಮಾರ್ಟ್ಫೋನ್. ಇಂದು ಜನರು ಟಿ ವಿ ಸಮಯಕ್ಕೆ ಕಾಯೋದಿಲ್ಲ ಸ್ನೇಹಿತರೆ. ಅವರಿಗೆ ಬೇಕಾದ ಸಮಯದಲ್ಲಿ, ಬೇಕಾದ ವಿಷಯ, ಬೇಕಾದ ಭಾಷೆಯಲ್ಲಿ, ಬೇಕಾದ ಕ್ರಿಯೇಟರ್ನ ವಿಡಿಯೋ ನೋಡ್ತಾರೆ ಸ್ನೇಹಿತರೆ. ಇದು ಕೇವಲ ಟೆಕ್ನಾಲಜಿ ಚೇಂಜ್ ಅಲ್ಲ, ಇದು ಬಿಹೇವಿಯರ್ ಚೇಂಜ್. ಆ ಬಿಹೇವಿಯರನ್ನು ಜಗತ್ತೇ ಒಂದು ಹೆಸರಿನಿಂದ ಕರೆಯುತ್ತೆ, ಅದೇ ಜಂಜಿ ಸ್ನೇಹಿತರೆ. ಜಂಜಿ ಅಂದರೆ ನಿಜವಾಗಿ ಏನು? ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಜಂಜಿ ಅಂದರೆ ಯಾವುದೋ ಆ್ಯಪ್ ಅಲ್ಲ, ಯಾವುದೋ ಟ್ರೆಂಡ್ ಅಲ್ಲ, ಯಾವುದೋ ಫ್ಯಾಷನ್ ಕೂಡ ಅಲ್ಲ. ಜಂಜಿ ಅಂದರೆ ಸ್ನೇಹಿತರೆ ಒಂದು ಜನರೇಷನ್. ಸಾಮಾನ್ಯವಾಗಿ 1997ರಿಂದ 2012ರ ನಡುವೆ ಜನಿಸಿದವರನ್ನು ಜಂಜಿ ಎಂದು ಕರೀತಾರೆ ಸ್ನೇಹಿತರೆ. ಆದರೆ ಈ ವಿಡಿಯೋದಲ್ಲಿ ವರ್ಷಗಳಿಗಿಂತ ಮುಖ್ಯವಾದ ವಿಷಯ ಅವನ ಆಲೋಚನೆ ಮಾಡುವ ರೀತಿ. ಯಾಕೆಂದರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ 25 ವರ್ಷ ಇದ್ದರೂ ಕೂಡ ಅವರು ಜಂಜಿ ಥರ ಯೋಚಿಸಬಹುದು. ಇನ್ನೊಬ್ಬರಿಗೆ 18 ವರ್ಷ ವಯಸ್ಸಿದ್ರೂ ಕೂಡ ಹಳೆಯ ಜನರೇಷನ್ ಥರ ವರ್ತಿಸಬಹುದು. ಹೀಗಾಗಿ ಇಲ್ಲಿ ಮುಖ್ಯವಾಗಿರುವುದು ವಯಸ್ಸಲ್ಲ, ಮೈಂಡ್ಸೆಟ್ ಸ್ನೇಹಿತರೆ. ಈ ಮೈಂಡ್ಸೆಟ್ ಯಾಕೆ ಯೂಟ್ಯೂಬನ್ನು ಸಂಪೂರ್ಣ ಬದಲಾಯಿಸ್ತು ಅದನ್ನೇ ಈಗ ನೋಡೋಣ ಸ್ನೇಹಿತರೆ. ಯಾಕೆಂದರೆ ಮುಂದಿನ ಭಾಗದಲ್ಲಿ ನಾನು ಹೇಳುವ ವಿಷಯ ಕೇಳಿದರೆ ನಿಮ್ಮ ಚಾನಲ್ನಲ್ಲಿ ವ್ಯೂಸ್ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗಬಹುದು. ಯಾಕೆ ಜಂಜಿಯನ್ನು ಅರ್ಥ ಮಾಡಿಕೊಳ್ಳದೆ ಯೂಟ್ಯೂಬ್ ಗ್ರೋ ಆಗಲ್ಲ? ಜಂಜಿಯ ದೊಡ್ಡ ರಹಸ್ಯ ಸ್ನೇಹಿತರೆ. ನಿಮಗೆ ಒಂದು ಸತ್ಯ ಹೇಳ್ತೀನಿ. ಇವತ್ತು ಯೂಟ್ಯೂಬ್ನಲ್ಲಿ ಸಮಸ್ಯೆ ಅಲ್ಗೋರಿದಮ್ ಅಲ್ಲ, ಆಡಿಯನ್ಸ್ ಬದಲಾಗಿದೆ. 2015ರಲ್ಲಿ ಕೆಲಸ ಮಾಡುತ್ತಿದ್ದ ಫಾರ್ಮುಲಾ 2026ರಲ್ಲಿ ಕೆಲಸ ಮಾಡಲೇಬೇಕು ಅಂತಿಲ್ಲ. ಯಾಕೆ ಅಂದರೆ ವೀವರ್ ಬದಲಾಗಿದ್ದಾನೆ. ಒಮ್ಮೆ ಯೋಚಿಸಿ ಸ್ನೇಹಿತರೆ, ಇಂದು ಒಬ್ಬ ವ್ಯಕ್ತಿ ಮೊಬೈಲ್ ಓಪನ್ ಮಾಡಿದರೆ ಅವನ ಮುಂದೆ ಏನು ಬರುತ್ತೆ? ಇನ್ಸ್ಟಾಗ್ರಾಮ್ ಬರುತ್ತೆ, ಯೂಟ್ಯೂಬ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಫೇಸ್ಬುಕ್ ಬರುತ್ತೆ, ನ್ಯೂಸ್ ಬರುತ್ತೆ, ಗೇಮ್ಸ್ ಬರುತ್ತೆ, AI ಆ್ಯಪ್ಸ್ ಬರುತ್ತೆ. ಒಂದೇ ನಿಮಿಷದಲ್ಲಿ ನೂರಾರು ಕಂಟೆಂಟ್ ಅವನ ಗಮನ ಸೆಳೆಯಲು ಪ್ರಯತ್ನಿಸ್ತಿವೆ. ಅಂದರೆ ನಿಮ್ಮ ವಿಡಿಯೋ ಯಾರ ಜೊತೆ ಕಾಂಪಿಟೇಷನ್ ಮಾಡ್ತಿದೆ ಗೊತ್ತಾ ಸ್ನೇಹಿತರೆ? ಇನ್ನೊಬ್ಬ ಯೂಟ್ಯೂಬರ್ ಜೊತೆಗೆ ಮಾತ್ರ ಅಲ್ಲ, ಇಡೀ ಇಂಟರ್ನೆಟ್ ಜೊತೆಗೆ ಸ್ನೇಹಿತರೆ. ಸೊ ಇಲ್ಲಿ ಸುಮಾರು ಕ್ರಿಯೇಟರ್ಸ್ ಹೇಳ್ತಾರೆ ವಿಡಿಯೋನ ಮೊದಲ 15 ಸೆಕೆಂಡ್ ಬಹಳ ಮುಖ್ಯ ಅಂತ. ಮೊದಲ 15 ಸೆಕೆಂಡ್ ಯಾಕೆ ಮುಖ್ಯ? ಇದಕ್ಕೆ ಕಾರಣ, ಮೊದಲ 10-15 ಸೆಕೆಂಡ್ನಲ್ಲಿ ವೀವರ್ ಯೋಚಿಸ್ತಾನೆ, ಈ ವಿಡಿಯೋ ನನಗೆ ಸಮಯ ಕೊಡುವಷ್ಟು ವರ್ತ್ ಇದೆಯಾ? ಅವನಿಗೆ ಉತ್ತರ ಸಿಕ್ಕರೆ ಮುಂದೆ ನೋಡ್ತಾನೆ, ಸಿಗದಿದ್ದರೆ ಸ್ನೇಹಿತರೆ ಸ್ವೈಪ್ ಅಪ್ ಅಥವಾ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತಾನೆ. ಅದಕ್ಕಾಗಿಯೇ ಇಂದು ಯಶಸ್ವಿಯಾಗುತ್ತಿರುವ ಕ್ರಿಯೇಟರ್ಸ್ ಮೊದಲ ಸಾಲಿನಲ್ಲೇ ಸ್ನೇಹಿತರೆ ಕುತೂಹಲ ಹುಟ್ಟಿಸ್ತಾರೆ.
ಹೇಗೆ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ಗ್ರೋ ಆಗ್ತಿಲ್ಲ ಅನ್ನೋ ಕ್ವಶನ್ ಮಾರ್ಕ್ ಇಟ್ಟು ವಿಡಿಯೋ ಮಾಡ್ತಾರೆ. ಈ ಒಂದು ತಪ್ಪಿನಿಂದ ಸಾವಿರಾರು ಕ್ರಿಯೇಟರ್ಸ್ ಮಾನಿಟೈಸೇಷನ್ ಡಿಸೇಬಲ್ ಆಗ್ತಿದೆ ಅನ್ನೋ ಕ್ವಶನ್ ಮಾರ್ಕ್ ಇಟ್ಟು ವಿಡಿಯೋ ಮಾಡ್ತಾರೆ. ಈ ಸೆಟ್ಟಿಂಗ್ ಆನ್ ಮಾಡದಿದ್ರೆ ನಿಮ್ಮ ವಿಡಿಯೋ ರೀಚ್ ಕಡಿಮೆ ಆಗ್ಬೋದು ಅನ್ನೋ ಕ್ವಶನ್ ಮಾರ್ಕ್ ಇಟ್ಟು ವಿಡಿಯೋ ಮಾಡ್ತಾರೆ. ಇಂಥ ಹುಕ್ಕುಗಳಿಂದ ಸ್ನೇಹಿತರೆ, ಇಂಥ ಪ್ರಶ್ನೆಗಳಿಂದ ಮುಂದೆ ಏನು ಹೇಳ್ತಾರೆ ಅಂತ ವ್ಯೂವರ್ಸ್ ಯೋಚಿಸ್ತಾನೆ. ಅದೇ ಆಡಿಯನ್ಸ್ ರಿಟೆನ್ಷನ್ ಸ್ನೇಹಿತರೆ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಒಂದು ಇನ್ಸ್ಟಾಗ್ರಾಮ್ ಮೇಲೆ ರೀಲ್ಸ್ ಹಾಕಿದ್ರು. ಒಂದು ರೀಲ್ಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು. ಇದರಿಂದ ನಾವು ಏನು ಕಲಿಬೇಕು ಅಂದರೆ ಸ್ನೇಹಿತರೆ, ಹಲವರು ಕೇಳ್ತಾರೆ ನರೇಂದ್ರ ಮೋದಿಯವರ ರೀಲ್ಗೆ 100 ಮಿಲಿಯನ್ ವ್ಯೂಸ್ ಹೇಗೆ ಬಂದವು ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ, ಅಷ್ಟು ದೊಡ್ಡ ಮಟ್ಟದ ವ್ಯೂಸ್ಗೆ ಒಂದೇ ಒಂದು ಕಾರಣ ಇರೋದಿಲ್ಲ. ಅದರ ಹಿಂದೆ ಸ್ನೇಹಿತರೆ ಹಲವಾರು ಅಂಶಗಳು ಇರ್ತವೆ. ಅವರ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಜನರ ಆಸಕ್ತಿ, ಜನರು ರೀಲನ್ನು ಶೇರ್ ಮಾಡೋದು, ಇನ್ಸ್ಟಾಗ್ರಾಮ್ ಹೆಚ್ಚು ಜನರಿಗೆ ರೆಕಮೆಂಡ್ ಮಾಡುವುದು, ಇನ್ನು ಸುದ್ದಿ ಮಾಧ್ಯಮಗಳಲ್ಲಿ ಚರ್ಚೆಯಾಗುವುದು, ಇವೆಲ್ಲವೂ ಸೇರಿ ದೊಡ್ಡ ರೀಚ್ ಬರಬಹುದು ಸ್ನೇಹಿತರೆ. ಆದರೆ ಕ್ರಿಯೇಟರ್ ಆಗಿ ನಾವು ಇಲ್ಲಿ ಏನು ಕಲಿಬೇಕು? ಜನರು ಶೇರ್ ಮಾಡುವಂಥ ಕಂಟೆಂಟ್ ಮಾಡಿದರೆ ರೀಚ್ ಹೆಚ್ಚಾಗುತ್ತವೆ ಸ್ನೇಹಿತರೆ, ಅವಕಾಶ ಹೆಚ್ಚಾಗುತ್ತೆ. ಅಂದರೆ ಜನರು ಇದನ್ನು ನನ್ನ ಫ್ರೆಂಡ್ ಕೂಡ ನೋಡಬೇಕು ಅಂತ ಅನಿಸುವಂಥ ಕಂಟೆಂಟ್, ಅದೇ ವೈರಲ್ ಸೈಕಾಲಜಿ ಸ್ನೇಹಿತರೆ. ಯೂಟ್ಯೂಬ್ ಅಲ್ಗೋರಿದಮ್ ನಿಜವಾಗ್ಲೂ ಏನು ನೋಡುತ್ತೆ? ಭಾಳ ಜನ ಹೇಳ್ತಾರೆ ಅಲ್ಗೋರಿದಮ್ ನನ್ನ ಚಾನಲನ್ನು ಪುಷ್ ಮಾಡ್ತಿಲ್ಲ. ಆದರೆ ಒಂದು ಪ್ರಶ್ನೆ, ಅಲ್ಗೋರಿದಮ್ ಒಂದು ವಿಡಿಯೋವನ್ನು ಮೊದಲು ಯಾರಿಗೆ ತೋರಿಸುತ್ತೆ ಹೇಳಿ? ಕೆಲ ವ್ಯೂವರ್ಸ್ಗಷ್ಟೇ ಸ್ನೇಹಿತರೆ. ಅವರು ಕ್ಲಿಕ್ ಮಾಡಿ ಎಷ್ಟು ಹೊತ್ತು ವಿಡಿಯೋ ನೋಡಿದ್ರು, ಆ ವಿಡಿಯೋಗೆ ಲೈಕ್ ಮಾಡಿದ್ದೀರಾ, ಅದ್ರ ಮೇಲೆ ಏನಾದರೂ ಕಮೆಂಟ್ ಮಾಡ್ತಾ ಇದ್ದಾರಾ, ಆ ವಿಡಿಯೋ ಶೇರ್ ಮಾಡಿದ್ರ, ಇವೆಲ್ಲದರ ಆಧಾರದ ಮೇಲೆ ಸ್ನೇಹಿತರೆ ಮುಂದಿನ ಜನರಿಗೆ ತೋರಿಸುವ ಸಾಧ್ಯತೆ ಹೆಚ್ಚಾಗ್ಬೋದು. ಅಂದರೆ ಅಲ್ಗೋರಿದಮ್ಗಿಂತ ಮೊದಲು ವ್ಯೂವರ್ಸನ್ನು ನಾವು ಗೆಲ್ಲಬೇಕು. ವ್ಯೂವರ್ಸ್ಗೆ ಇಷ್ಟ ಆಗುವ ವಿಡಿಯೋ ಮಾಡಿದರೆ ಅಲ್ಗೋರಿದಮ್ ಕೂಡ ಅದನ್ನು ಇನ್ನಷ್ಟು ಜನರಿಗೆ ತೋರಿಸುವ ಸಾಧ್ಯತೆ ಹೆಚ್ಚಾಗುತ್ತೆ, ರಿಕಮೆಂಡ್ ಮಾಡುವ ಸಾಧ್ಯತೆ ಹೆಚ್ಚಾಗುತ್ತೆ. ಹೀಗಾಗಿ ಮೊದಲು ಅಲ್ಗೋರಿದಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಬೇಡ, ಮೊದಲು ಆಡಿಯನ್ಸನ್ನು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ಮುಖ್ಯ. ಯಾಕೆಂದರೆ ಅಲ್ಗೋರಿದಮ್ ಬದಲಾಗಬಹುದು, ಆದರೆ ಉತ್ತಮ ಕಂಟೆಂಟನ್ನು ಇಷ್ಟಪಡುವ ಮನುಷ್ಯನ ಮನಸ್ಸಿನ ಮೂಲಭೂತ ಗುಣಗಳು ಅಷ್ಟು ಬೇಗ ಬದಲಾಗೋದಿಲ್ಲ ಸ್ನೇಹಿತರೆ. ಆದರೆ ಇಲ್ಲಿಯೇ ಹೆಚ್ಚಿನ ಕ್ರಿಯೇಟರ್ಸ್ ಮಾಡುವ ಒಂದು ದೊಡ್ಡ ತಪ್ಪು ಕೂಡ ಇದೆ ಸ್ನೇಹಿತರೆ. ಜಂಜಿಗೆ ಶಾರ್ಟ್ ವಿಡಿಯೋ ಮಾತ್ರ ಇಷ್ಟ, ಲಾಂಗ್ ವಿಡಿಯೋಸ್ ಮುಗಿದೇ ಹೋಯಿತು. ಇದು ನಿಜಾನ ಸ್ನೇಹಿತರೆ? ಜಂಜಿ ಸೈಕಾಲಜಿ ಯಾಕೆ ಕೆಲವೇ ವಿಡಿಯೋಗಳು ವೈರಲ್ ಆಗ್ತವೆ? ಇದು ದೊಡ್ಡ ತಪ್ಪು ಕಲ್ಪನೆ ಸ್ನೇಹಿತರೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಜಂಜಿಗೆ ಲಾಂಗ್ ವಿಡಿಯೋ ಇಷ್ಟ ಇಲ್ವಾ? ಉತ್ತರ ಇಲ್ಲ. ಈ ಮಾತನ್ನು ಕೇಳಿ ತುಂಬ ಕ್ರಿಯೇಟರ್ಸ್ ತಪ್ಪು ಮಾಡ್ತಿದ್ದಾರೆ. ಸತ್ಯ ಏನಂದರೆ ಜಂಜಿಗೆ ಲಾಂಗ್ ವಿಡಿಯೋ ಸಮಸ್ಯೆ ಅಲ್ಲ, ಬೋರಿಂಗ್ ವಿಡಿಯೋ ಸಮಸ್ಯೆ. ಒಂದು ಸಿನಿಮಾ ಚೆನ್ನಾಗಿದ್ದರೆ 2.5 ಗಂಟೆ ನೋಡ್ತಾರೆ ಸ್ನೇಹಿತರೆ. ಒಂದು ಕ್ರಿಕೆಟ್ ಮ್ಯಾಚ್ ರೋಮಾಂಚನಕಾರಿಯಾಗಿದ್ದರೆ 3ರಿಂದ 4 ಗಂಟೆ ನೋಡ್ತಾರೆ. ಒಂದು ವೆಬ್ ಸಿರೀಸ್ ಇಷ್ಟ ಆದರೆ ಒಂದೇ ದಿನದಲ್ಲಿ 8 ಎಪಿಸೋಡ್ ಮುಗಿಸ್ಬಿಡ್ತಾರೆ. ಹಾಗಾದರೆ 10 ನಿಮಿಷದ ಯೂಟ್ಯೂಬ್ ವಿಡಿಯೋಸ್ ಯಾಕೆ ಸ್ಕಿಪ್ ಮಾಡ್ತಾರೆ? ಉತ್ತರ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ. ಅದರಲ್ಲಿರುವ ವ್ಯಾಲ್ಯೂಗಿಂತ ಬೋರ್ಡನ್ ಜಾಸ್ತಿ ಇದೆ. ಜಂಜಿ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಒಮ್ಮೆ ಊಹೆ ಮಾಡಿ ನೋಡಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಮೊದಲ ರೀಲ್, 2ನೇ ರೀಲ್, 3ನೇ ರೀಲ್, ಹೀಗೆ 100 ರೀಲ್. ಪ್ರತಿ ರೀಲ್ ನನ್ನನ್ನೇ ನೋಡು ಅಂತ ಅಟೆನ್ಷನ್ ಕೇಳ್ತಿದೆ. ಈ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ವೀವರ್ ಬ್ರೈನ್ ಒಂದು ಅಭ್ಯಾಸ ಬೆಳೆಸ್ಕೊಂಡಿದೆ. ಮೊದಲ ಕೆಲವು ಸೆಕೆಂಡ್ನಲ್ಲಿ ಇಂಟ್ರೆಸ್ಟಿಂಗ್ ಇಲ್ಲ ಅಂದರೆ ಮುಂದೆ ಹೋಗ್ಬಿಡ್ತಾರೆ. ಇದು ಸೋಮಾರಿತನ ಅಲ್ಲ, ಇದು ಡಿಜಿಟಲ್ ಹ್ಯಾಬಿಟ್ ಸ್ನೇಹಿತರೆ. ಹಾಗಾಗಿ ಕ್ರಿಯೇಟರ್ ಆಗಿ ನಿಮ್ಮ ಮೊದಲ ಗುರಿ ವ್ಯೂಸ್ ತರೋದು ಅಲ್ಲ, ಅಟೆನ್ಷನ್ ಗೆಲ್ಲೋದು ಸ್ನೇಹಿತರೆ. ಅಟೆನ್ಷನ್ ಗೆದ್ದರೆ ವಾಚ್ ಟೈಮ್ ಬರುತ್ತೆ. ವಾಚ್ ಟೈಮ್ ಬಂದರೆ ಯೂಟ್ಯೂಬ್ ಇನ್ನಷ್ಟು ಜನರಿಗೆ ರಿಕಮೆಂಡ್ ಮಾಡುತ್ತೆ ಸ್ನೇಹಿತರೆ. ಅದರ ಅವಕಾಶ ಜಾಸ್ತಿ ಆಗಿಬಿಡುತ್ತೆ, ಹೆಚ್ಚಾಗಿಬಿಡುತ್ತೆ. ದೊಡ್ಡ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಒಮ್ಮೆ ಗಮನಿಸಿ. ಯಶಸ್ವಿಯಾದ ಕ್ರಿಯೇಟರ್ ಮೊದಲ ನಿಮಿಷದಲ್ಲೇ ಎಲ್ಲವನ್ನು ಹೇಳಿಬಿಡೋದಿಲ್ಲ. ಅವರು ಪ್ರಶ್ನೆ ಕೇಳ್ತಾರೆ, ಸಣ್ಣ ಹಿಂಟ್ ಕೊಡ್ತಾರೆ, ಕುತೂಹಲ ಹುಟ್ಟಿಸ್ತಾರೆ ಸ್ನೇಹಿತರೆ. ನಂತರ ಒಂದು ಸ್ಟೋರಿ ಹೇಳ್ತಾರೆ. ಆ ಸ್ಟೋರಿ ಮಧ್ಯೆ ಒಂದು ಟ್ವಿಸ್ಟ್ ಇರುತ್ತೆ, ಮತ್ತು ಒಂದು ಎಕ್ಸಾಂಪಲ್, ನಂತರ ಸೊಲ್ಯೂಷನ್. ಅದಕ್ಕಾಗಿಯೇ ವೀವರ್ಸ್ ಕೊನೆವರೆಗೂ ಆ ವಿಡಿಯೋನ ನೋಡ್ತಾನೆ. ಯಾಕೆಂದರೆ ಅವನ ಬ್ರೈನ್ ಮುಂದೆ ಏನಾಗ್ತದೆ ಅಂತ ತಿಳಿದುಕೊಳ್ಳಲು ಬಯಸುತ್ತೆ ಸ್ನೇಹಿತರೆ. ಇದನ್ನೇ ಸೈಕಾಲಜಿಕಲ್ ಸ್ಟೋರಿ ಟೆಲ್ಲಿಂಗ್ ಅಂತಾರೆ ಸ್ನೇಹಿತರೆ. ಇನ್ನು ನಿಮ್ಮ ಚಾನಲ್ನಲ್ಲಿ ಏನು ಬದಲಾವಣೆ ನಾವು ಮಾಡಬೇಕು ಬನ್ನಿ, ಅದು ಸ್ವಲ್ಪ ನಾವು ನೋಡೋಣ ಸ್ನೇಹಿತರೆ. ನಿಮ್ಮ ವಿಡಿಯೋಗಳನ್ನು ಜಂಜಿ ಫ್ರೆಂಡ್ಲಿ ಮಾಡಲು ನಾಳೆಯಿಂದಲೇ ಮಾಡಬಹುದಾದ ಕೆಲವು ಚೇಂಜಸ್
ನಾನಿಲ್ಲಿ ಹೇಳ್ತಿದ್ದೀನಿ ಸ್ನೇಹಿತರೆ. ವಿಡಿಯೋ ಆರಂಭದಲ್ಲಿ ಸ್ನೇಹಿತರೆ ನೇರ ವಿಷಯಕ್ಕೆ ಬನ್ನಿ. ದೊಡ್ಡ ಇಂಟ್ರೊಡಕ್ಷನ್ ಬೇಡವೇ ಬೇಡ. ಪ್ರತಿ 20-30 ಸೆಕೆಂಡ್ಗೆ ವಿಜುವಲ್ ಚೇಂಜ್ ಮಾಡಿ. ಸ್ಕ್ರೀನ್ ರೆಕಾರ್ಡಿಂಗ್ ಇದ್ದರೆ ಝೂಮು, ಹೈಲೈಟು, ಟೆಕ್ಸ್ಟ್ ಸೇರಿಸಿ ಸ್ನೇಹಿತರೆ. ವ್ಯೂವರ್ಸ್ಗೆ ಪ್ರಶ್ನೆ ಕೇಳಿ, ರಿಯಲ್ ಎಕ್ಸಾಂಪಲ್ಸ್ ಕೊಡಿ. ದೊಡ್ಡ ಪ್ಯಾರಾಗ್ರಾಫ್ ಬೇಡ, ಸಣ್ಣ ಪಾಯಿಂಟ್ಸ್ ಮತ್ತು ಅತ್ಯಂತ ಮುಖ್ಯ ಒಂದು ವಿಡಿಯೋನಲ್ಲಿ ಒಂದೇ ಮೇನ್ ಐಡಿಯಾ ಹಾಕಿ. ವ್ಯೂವರ್ಸ್ ಕನ್ಫ್ಯೂಸ್ ಆಗಬಾರ್ದು, ಆ ರೀತಿ ಇರಲಿ. ಒಂದು ರಹಸ್ಯ ನಿಮಗೆ ಗೊತ್ತಾ ಸ್ನೇಹಿತರೆ, ಭಾಳ ಜನ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಿದ್ದಾರೆ, ಆದರೆ ಕೆಲವೇ ಜನ ವ್ಯೂವರ್ಸ್ ಮೈಂಡನ್ನು ಅರ್ಥ ಮಾಡಿಕೊಳ್ತಿದ್ದಾರೆ. ಆ ಎರಡು ಕ್ರಿಯೇಟರ್ಸ್ಗಳ ನಡುವಿನ ಡಿಫ್ರೆನ್ಸ್ ಕ್ಯಾಮ್ರಾ ಅಲ್ಲ, ಮೈಕ್ ಅಲ್ಲ, ಎಡಿಟಿಂಗ್ ಕೂಡ ಅಲ್ಲ, ಸೈಕಾಲಜಿ ಸ್ನೇಹಿತರೆ. ಆದರೆ ಇನ್ನೊಂದು ಪ್ರಶ್ನೆ, 2026ರಲ್ಲಿ ಹೊಸ ಕ್ರಿಯೇಟರ್ ಇದ್ದರೂ ಜಂಜಿ ಆಡಿಯನ್ಸನ್ನು ಟಾರ್ಗೆಟ್ ಮಾಡಿ ವೇಗವಾಗಿ ಗ್ರೋ ಆಗಬಹುದಾ, ಅಥವಾ ಇದೀಗ ತುಂಬ ಲೇಟ್ ಆಗಿಬಿಟ್ಟಿದೆಯಾ? ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಆ್ಯಕ್ಷನ್ ಪ್ಲಾನ್ ಕೊಡ್ತೇನೆ ಸ್ನೇಹಿತರೆ. ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಚಾನಲ್ನಲ್ಲಿ ಏನು ಚೇಂಜ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. 2026ರಲ್ಲಿ ಕ್ರಿಯೇಟರ್ಗಳು ಏನು ಮಾಡಬೇಕು, ಈಗಿನ ರಿಯಾಲಿಟಿ. ಇಷ್ಟೊಂದು ಸಮಯ ನಾವು ಜಂಜಿ ಬಗ್ಗೆ ಮಾತನಾಡಿದ್ದೇವೆ, ಆದರೆ ಈಗ ಒಂದು ಮುಖ್ಯ ಪ್ರಶ್ನೆ, ಇದರಿಂದ ನನಗೆ ಏನು ಲಾಭ? ಸ್ನೇಹಿತರೆ, ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಈ ವಿಡಿಯೋದಲ್ಲಿ ಹೇಳಿದ ಒಂದು ವಿಷಯ ಮಾತ್ರ ನೆನಪಿಟ್ಕೊಳ್ಳಿ. ಯೂಟ್ಯೂಬ್ ಬದಲಾಗಿಲ್ಲ, ಆಡಿಯನ್ಸ್ ಬದಲಾಗಿದೆ. ಆಡಿಯನ್ಸ್ ಬದಲಾಗಿದಾಗ ಕಂಟೆಂಟ್ ಕೂಡ ಬದಲಾಗಬೇಕು. ಇಲ್ದಿದ್ರೆ ಅದೇ ಥಂಬ್ನೇಲು, ಅದೇ ಸ್ಟೈಲು, ಅದೇ ಇಂಟ್ರೊಡಕ್ಷನು, ಅದೇ ಎಡಿಟಿಂಗು, ಅದೇ ಸ್ಕ್ರಿಪ್ಟು ಮಾಡ್ತಾ ಹೋದರೆ ರಿಸಲ್ಟ್ ಮಾತ್ರ ಬದಲಾಗೋದಿಲ್ಲ ಸ್ನೇಹಿತರೆ. ರಿಸಲ್ಟ್ ಕೂಡ ಹಾಗೆ ಇರುತ್ತೆ. 2026ರ ಕ್ರಿಯೇಟರ್ ಆ್ಯಕ್ಷನ್ ಪ್ಲಾನ್ ಹೇಗಿರಬೇಕು ಅಂದರೆ, ನಿಮ್ಮ ಚಾನಲ್ಗಾಗಿ ನಾನು 10 ಆ್ಯಕ್ಷನ್ ಪಾಯಿಂಟ್ಸ್ ಹೇಳ್ತೀನಿ ಸ್ನೇಹಿತರೆ. ರೂಲ್ ನಂಬರ್ 1, ಮೊದಲ 15 ಸೆಕೆಂಡ್ನಲ್ಲಿ ವ್ಯೂವರ್ಸನ್ನು ಹಿಡಿದಿಡುವ ಪ್ರಯತ್ನ ಮಾಡಿ. ರೂಲ್ ನಂಬರ್ 2 ಸ್ನೇಹಿತರೆ, ಪ್ರತಿ ವಿಡಿಯೋದಲ್ಲಿ ಒಂದೇ ಮೇನ್ ಟಾಪಿಕ್ ಇರಲಿ. ರೂಲ್ ನಂಬರ್ 3, ಸ್ಟೋರಿ ಹೇಳಿ ಲೆಕ್ಚರ್ ಕೊಡಬೇಡಿ ಸ್ನೇಹಿತರೆ. ರೂಲ್ ನಂಬರ್ 4, ಪ್ರತಿ 20-30 ಸೆಕೆಂಡ್ಗೆ ವಿಜುವಲ್ ಚೇಂಜ್ ಮಾಡಿ. ರೂಲ್ ನಂಬರ್ 5, ವ್ಯೂವರ್ ಯೋಚಿಸುವ ಪ್ರಶ್ನೆ ಕೇಳಿ ಸ್ನೇಹಿತರೆ. ರೂಲ್ ನಂಬರ್ 6, ರಿಯಲ್ ಎಕ್ಸಾಂಪಲ್ಸ್ ಕೊಡಿ ಸ್ನೇಹಿತರೆ, ಅದನ್ನು ಬಳಸಿ. ರೂಲ್ ನಂಬರ್ 7, ಕ್ಲಿಕ್ ಬೆಟ್ ಮಾಡಬೇಡಿ, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ. ರೂಲ್ ನಂಬರ್ 8, ಎಡಿಟಿಂಗ್ಗಿಂತ ಸ್ಕ್ರಿಪ್ಟ್ಗೆ ಹೆಚ್ಚು ಸಮಯ ಕೊಡಿ ಸ್ನೇಹಿತರೆ. ರೂಲ್ ನಂಬರ್ 9, ಮೊದಲು ವ್ಯಾಲ್ಯೂ ಕೊಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ ಅಂತ ಕಾಲ್ಔಟ್ಸ್ ಕೊಡಿ ಸ್ನೇಹಿತರೆ. ರೂಲ್ ನಂಬರ್ 10, ಅಲ್ಗೋರಿದಮ್ ಹಿಂದೆ ಓಡಬೇಡಿ, ಆಡಿಯನ್ಸ್ ಹಿಂದೆ ಓಡಿ. ಆಡಿಯನ್ಸ್ಗೆ ಇಷ್ಟ ಆಗುವ ಕಂಟೆಂಟ್ ಮಾಡಿದರೆ ಅಲ್ಗೋರಿದಮ್ ಕೂಡ ನಿಮ್ಮ ಹಿಂದೆ ಬರುತ್ತೆ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, AI ಬರ್ತಿದೆ, ದೊಡ್ಡ ಬದಲಾವಣೆ ನಡೀತಿದೆ. AI, ChatGPT, ಜೆಮಿನಾಯ್, ವಿಡಿಯೋ ಜನ್ರೇಷನ್ನು, AI ವಾಯ್ಸು, AI ಎಡಿಟಿಂಗು ಎಲ್ಲವೂ ವೇಗವಾಗಿ ಬೆಳೀತಾ ಇದೆ. ಆದರೆ ಒಂದು ವಿಷಯ ಮಾತ್ರ AI ಬದಲಾಯಿಸಲು ಸಾಧ್ಯ ಇಲ್ಲ, ನಿಮ್ಮ ಅನುಭವ, ನಿಮ್ಮ ಸ್ಟೋರಿ, ನಿಮ್ಮ ಪರ್ಸ್ನಾಲಿಟಿ ಸ್ನೇಹಿತರೆ. AI ಸ್ಕ್ರಿಪ್ಟ್ ಕೊಡ್ಬೋದು, AI ಥಂಬ್ನೇಲ್ ಐಡಿಯಾ ಕೊಡ್ಬೋದು, ಎಡಿಟಿಂಗ್ ಕೂಡ ಮಾಡ್ಬೋದು ಸ್ನೇಹಿತರೆ. ಆದರೆ ವ್ಯೂವರ್ಸ್ ಜೊತೆ ರಿಲೇಷನ್ಶಿಪ್ ಕಟ್ಟಿಕೊಳ್ಳೋದು ಅದು ಕ್ರಿಯೇಟರ್ ಮಾತ್ರ ಮಾಡ್ಬೋದು. ಅದಕ್ಕಾಗಿಯೇ ಭವಿಷ್ಯದಲ್ಲಿ ಗೆಲ್ಲೋದು AI ಬಳಸುವ ಕ್ರಿಯೇಟರ್, AIಗೆ ಹೆದರುವ ಕ್ರಿಯೇಟರ್ ಅಲ್ಲ ಸ್ನೇಹಿತರೆ. ಇದು ನೆನಪಿಡಿ. ಇವತ್ತು ನಾನು ಜಂಜಿ ಬಗ್ಗೆ ಮಾತನಾಡಿದೆ, ಆದರೆ ಈ ವಿಡಿಯೋದ ನಿಜವಾದ ವಿಷಯ ಜನ್ರೇಷನ್ ಅಲ್ಲ, ಟ್ರಾನ್ಸ್ಫಾರ್ಮೇಷನ್ ಸ್ನೇಹಿತರೆ. ಪ್ರತಿ ಜನ್ರೇಷನ್ ಹೊಸ ಅವಕಾಶಗಳನ್ನು ತರುತ್ತೆ. ಅವನ್ನ ಮೊದಲು ಅರ್ಥ ಮಾಡಿಕೊಂಡವರು ಮುಂದೆ ಹೋಗ್ತಾರೆ, ಅವನ್ನ ಇಗ್ನೋರ್ ಮಾಡಿದವರು ಹಿಂದೆ ಉಳಿಯುತ್ತಾರೆ. ಹಾಗಾಗಿ ನೀವು ಚಿಕ್ಕ ಕ್ರಿಯೇಟರ್ ಆಗಿರ್ಬೋದು, ಹೊಸ ಚಾನೆಲ್ ಆಗಿರ್ಬೋದು, ಅಥವಾ ಇನ್ನೂ 100 ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಿರ್ಬೋದು ಸ್ನೇಹಿತರೆ. ಆದರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ಒಳ್ಳೆಯ ಕ್ಯಾಮ್ರಾ ಇದ್ದರೆ ಕ್ರಿಯೇಟರ್ ಆಗೋದಿಲ್ಲ, ಒಳ್ಳೆಯ ಕಂಟೆಂಟ್ ಇದ್ದರೆ ಕ್ರಿಯೇಟರ್ ಆಗ್ತಾರೆ. ಅಲ್ಗೋರಿದಮ್ ಯಶಸ್ಸು ಕೊಡೋದಿಲ್ಲ ಸ್ನೇಹಿತರೆ, ಆಡಿಯನ್ಸ್ ಯಶಸ್ಸು ಕೊಡ್ತಾರೆ. ಹಾಗಾಗಿ ಇಂದಿನಿಂದ ವಿಡಿಯೋ ಮಾಡುವ ಮೊದಲು ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ನನ್ನ ವ್ಯೂವರ್ಸ್ಗೆ ಇದು ಇಷ್ಟ ಆಗುತ್ತಾ? ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಕೊಟ್ಟಂಥ ದಿನದಿಂದ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಜರ್ನಿ ಬದಲಾಗಲು ಶುರುವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಇಂಥ ಯೂಟ್ಯೂಬ್ ಅಪ್ಡೇಟ್ಸು, ಕ್ರಿಯೇಟರ್ ಟಿಪ್ಸು ಮತ್ತು ಡಿಜಿಟಲ್ ಗ್ರೋತ್ ಮಾಹಿತಿಗಾಗಿ ಸ್ನೇಹಿತರೆ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.